ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಪ್ಲೈನ್ ಸ್ಯಾರಿಗೆ ಹೇಗೆ ಮಿರರ್ ವರ್ಕ್ ನ ಮಾಡಿ ಗ್ರ್ಯಾಂಡ್ ಲುಕ್ ಕೊಡಬಹುದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಒಂದು ಮಿರರ್ ವರ್ಕ್ ನ ಹಾಕಿದ್ದೀನಿ. ಫಸ್ಟ್ ನೋಡಿ, ಬ್ಲೌಸ್ ಪೀಸು ಎಷ್ಟು ಬೇಕು ಅನ್ನೋದನ್ನ ನಾವು ಮಾರ್ಕ್ ಮಾಡಿಕೊಂಡು, ನೋಡಿ ಇಲ್ಲಿವರೆಗೆ ಬರುತ್ತೆ, ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಸ್ಲೀವ್ಸಿಗೆ ಫಸ್ಟ್ ಡಿಸೈನ್ ನ ಹಾಕಿದ್ದೀನಿ. ನಂತರ ಸೀರೆ ಸುತ್ತೋ ಪಾರ್ಟ್ ಬರತ್ತಲ್ಲ, ಅಷ್ಟನ್ನ ಬಿಟ್ಟು ನೆಕ್ಸ್ಟ್ ಡಿಸೈನ್ ಹಾಕ್ತಾ ಹೋಗಿದ್ದೀನಿ. ಸುತ್ತೋ ಪಾರ್ಟಿಗೂ ಹಾಕೊಂಡ್ಬಿಟ್ರೆ ನಾವು ಡಿಸೈನ್ ಅದು ಹಾಕಿದ್ದು ವೇಸ್ಟ್ ಆಗ್ಬಿಡತ್ತೆ, ಕಾಣಿಸೋದಿಲ್ಲ. ಅದಕ್ಕಾಗಿ ಅಷ್ಟನ್ನ ಬಿಟ್ಟು ನಾನು ನೆಕ್ಸ್ಟ್ ಡಿಸೈನ್ ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಇಲ್ಲಿನೂ ನಾನು ಒಂದು ಮಿರರ್ ವರ್ಕ್ ಇಂದ ಮತ್ತೊಂದು ಮಿರರ್ ವರ್ಕ್ಗೆ ಸುಮಾರು 1 ಇಂಚ್ ಗ್ಯಾಪ್ ತಗೊಂಡಿದ್ದೀನಿ. ನೀವು ಮುಂಚೆನೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀವು ಡಿಸೈನ್ ನ ಟ್ರೇಸ್ ಮಾಡ್ಕೊಳ್ಳೋದೇನೋ ಬೇಕಾಗಿರಲ್ಲ. ಆದ್ರೆ ನಿಮ್ಗೆ ತುಂಬಾ ಕ್ರಾಸ್ ಹೋಗುತ್ತೆ ಅಂತ ಆದ್ರೆ ನೀವು ಡಿಸೈನ್ ನ ಫಸ್ಟ್ ಸ್ಯಾರಿಗೆ ಟ್ರೇಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಇಷ್ಟ ಆದ್ಮೇಲೆ ನೋಡಿ, ಈ ಸ್ಯಾರಿ ಇನ್ನೂ ಫುಲ್ ವರ್ಕ್ ಆಗಿಲ್ಲ. ಹೀಗೆ ಇದಿಷ್ಟು ಕೆಳಗಡೆ ಬಾರ್ಡರ್ಗೆ ಬರುತ್ತೆ. ಮತ್ತೆ ನಂತರ ನಾನು ಸೆರಗಿನ ಪಾರ್ಟಿಗೂ ಇದೇ ತರ ಹಾಕ್ತಾ ಇದ್ದೀನಿ. ಈ ಕಡೆನು ಸೆರಗಿನ ಪಾರ್ಟಿಗೂ ನಾನು ನೋಡಿ ಇಲ್ಲಿವರೆಗೆ ಬರತ್ತೆ ಅಂತ ಸೆರಗ್ ಪಾರ್ಟ್ ಅನ್ನು ಮಾರ್ಕ್ ಮಾಡ್ಕೊಬಿಡ್ಬೇಕು. ಅವಾಗ ನಮ್ಗೆ ಡಿಸೈನ್ ಎಲ್ಲಿವರೆಗೆ ಬರತ್ತೆ ಅನ್ನೋ ಅಂದಾಜ್ ಬರೋದ್ರಿಂದ ನಾವು ಬೇಗ ಹಾಕಿ ಮುಗಿಸ್ಬೋದು. ಫಸ್ಟು ಇದನ್ನ ಹಾಕ್ಬೇಕಿದ್ರೆ ಸ್ಯಾರಿ ಫಾಲ್ನ ತಗೊಂಡು, ಇಲ್ಲಾಂದ್ರೆ ಯಾವ್ದಾದ್ರು ಹಳೆ ಸ್ಯಾರಿ ಫಾಲ್ ಇರತ್ತಲ್ಲ, ಅದನ್ನೇ ಇಲ್ಲಿಗೆ ಮಷೀನ್ ನಲ್ಲಿ ಸ್ವಲ್ಪ ದೂರ ಸ್ಟಿಚ್ ಇರತ್ತಲ್ಲ, ಅಂದ್ರೆ ಬಿಚ್ಚೋಕೆ ನೆಕ್ಸ್ಟ್ ಈಸಿ ಆಗ್ಬೇಕು. ಆ ಸ್ಟಿಚ್ ನ ಹಾಕೊಂಡು ಸ್ಟಿಚ್ ಮಾಡಿಬಿಡ್ಬೇಕು. ನಂತರ ಅದನ್ನ ನೋಡಿ ಈ ತರ ನಾನು 18ನೇ ನಂಬರ್ನ ರಿಂಗ್ ನ ತಗೊಂಡಿದ್ದೀನಿ. ಹೀಗೆ ನೋಡಿ, ಸ್ಯಾರಿ ಫಾಲ್ ನ ಈ ಕಡೆ ಹೀಗಿಲ್ಲ ಅಟ್ಯಾಚ್ ಮಾಡ್ಕೊಂಡ್ರೆ ನಿಮ್ಗೆ ರಿಂಗ್ ಹಾಕೋಕೆ ಕರೆಕ್ಟ್ ಆಗಿ ಗ್ರಿಪ್ ಬರುತ್ತೆ, ಟೈಟ್ ಆಗಿ ಕೂರುತ್ತೆ. ಹೀಗೆ ಇದೇ ಸೈಜಿನ ರಿಂಗ್ ತಗೊಂಡ್ರೆ ನಿಮ್ಗೆ ನೋಡಿ ಎಷ್ಟು 1 2 3 4 5 6 7 8 ಮಿರರ್ ವರ್ಕ್ ನ ಒಂದೇ ಸಾರಿಗೆ, ಅಂದ್ರೆ ರಿಂಗ್ ಚೇಂಜ್ ಮಾಡದೇನೆ ಹಾಕ್ಬಹುದು. ಇಲ್ಲಾಂದ್ರೆ ಸಣ್ಣ ರಿಂಗ್ ಆದ್ರೆ ಪದೇ ಒಂದು ಮೂರು ಮಿರರ್ ವರ್ಕ್ ಹಾಕೊಂಡು ಹಾಗೆ ಮತ್ತೆ ಚೇಂಜ್ ಮಾಡ್ತಾ ಇರ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ತರ ಹೀಗೆ ಫಸ್ಟ್ ಮಿರರ್ ಹಾಕೊಂಡು ನಂತರ ಈ ಕಡೆ ಇಲ್ಲಿ ಹಾಕಿ ಒಂದೊಂದು ವೈಟ್ ಪರ್ಲ್ ಬೀಡ್ಸ್ ನ ನಾನು ಹಾಕಿದ್ದೀನಿ. ನಿಮ್ಗೆ ಆನಂತರ ಮಧ್ಯದಲ್ಲಿ ಬೇಕಾದ್ರೆ ಒಂದೊಂದು ಮಿರರ್ ವರ್ಕ್ ನ ಹಾಕೋಬಹುದು. ನೋಡಿ, ಪ್ಲೈನ್ ಸೀರೆನ ನಾನು ಇವಾಗ ಎಷ್ಟು ಗ್ರ್ಯಾಂಡ್ ಆಗಿ ನಾವು ಮನೆಯಲ್ಲೇ ತುಂಬಾ ಚೀಪ್ ಅಂಡ್ ಬೆಸ್ಟ್ ಆಗಿ ಗ್ರ್ಯಾಂಡ್ ಲುಕ್ ನ ಕೊಡಬಹುದು ಅನ್ನೋದನ್ನ ನಾನು ನಿಮ್ಗೆ ತೋರಿಸಿದೀನಿ. ಈ ತರ ಮಿರರ್ ವರ್ಕ್ ನ ಹೇಗೆ ಹಾಕೋದು ಅನ್ನೋದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದೀನಿ ಫ್ರೆಂಡ್ಸ್. ನೀವು ನೋಡಿ ಆ ಡಿಸೈನ್ ನ ಟ್ರೈ ಮಾಡಿ ನಿಮ್ಮ ಸ್ಯಾರಿಗೂ ಇದೇ ತರ ವರ್ಕ್ ನ ಹಾಕೋಬಹುದು. ಈಗ
ನಿಮಗೆ ಟ್ರೇಸ್ ಮಾಡೋ ಅಂದರೆ ಡಿಸೈನ್ನ ಗ್ಯಾಪ್ ಬಿಟ್ಟು ಬಿಟ್ಟು ಹಾಕ್ಕೊಳ್ಳೋದು ಕಷ್ಟ ಆಗತ್ತೆ ಅಂತ ಅನಿಸಿದ್ರೆ ನೀವು ಫಸ್ಟೇ ಡಿಸೈನ್ನ ಟ್ರೇಸ್ ಮಾಡ್ಕೊಂಬಿಡಿ ಸ್ಯಾರಿಗೆ. ಆವಾಗ ನಿಮಗೆ ಹಾಕೋದಕ್ಕೆ ಈಸಿ ಆಗತ್ತೆ. ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಡಿಸೈನ್ ತಗೊಂಡು ಟ್ರೇಸ್ ಮಾಡಿಕೊಂಡು ಸ್ಯಾರಿಗೆ ವರ್ಕ್ ಮಾಡ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಸೀರೆನ ನೀವೇ ಗ್ರ್ಯಾಂಡ್ ಲುಕ್ ಕೊಟ್ಕೊಳ್ಳಿ. ನೀವೇ ನಮ್ಮ ಸ್ಯಾರಿನ ನಾವೇ ಹೇಗೆ ಹಾಕೊಂಡಿದೀವಿ ಅನ್ನೋ ಖುಷಿನೂ ನಮಗೆ ಇರತ್ತೆ ಅಲ್ವಾ ಫ್ರೆಂಡ್ಸ್? ನೀವು ಸ್ಯಾರಿ ವರ್ಕ್ನ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಎಲ್ಲ ಇದೇ ತರ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗೋಕೆ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.